ಹಾಯ್ ಎಲ್ಲರಿಗೂ, ನಾನಿವತ್ತು ಸಾಂಬಾರ್ ಪೌಡರ್ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ 1 ಕಪ್ ಕೊತ್ತಂಬರಿ, ಅರ್ಧ ಕಪ್ ಜೀರಿಗೆ, 1 ಟೀ ಸ್ಪೂನ್ ಮೆಂತೆ, 1/4 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ತೊಗರಿಬೇಳೆ. ನಾನು ಈ ಕಪ್ಪಲ್ಲಿ ಮೆಜರ್ಮೆಂಟಿಗೆ ತಗೊಂಡಿದ್ದೇನೆ. ನಂತರ 25 ಬ್ಯಾಡಗಿ ಮೆಣಸು, 12 ರಾಮನಾಡು ಮೆಣಸು, 1 ಮುಷ್ಟಿ ಅಂದರೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕರಿಬೇವು, ಅರ್ಧ ಕಪ್ ತೆಂಗಿನ ತುರಿ. ಈಗ ಇದನ್ನೆಲ್ಲ ಸಪ್ರೇಟಾಗಿ ಒಂದೊಂದೇ ಹುರಿತಾ ಬರಬೇಕು. ಇದು ಲೋ ಫ್ಲೇಮಲ್ಲೇ ಹುರಿಬೇಕು. ಪರಿಮಳ ಬರುವಷ್ಟು ಹುರಿದ್ರೆ ಸಾಕು. ನಾನಿಲ್ಲಿ 1 ನಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ತೊಳೆದಿದ್ದೇನೆ. ಅದರಲ್ಲಿ ನೀರಿನ ಅಂಶ ಹೋಗಬೇಕಂತೇಳಿ ಸ್ವಲ್ಪ ಹುರಿದಿದ್ದೇನೆ ಇದನ್ನು. ಇಲ್ಲದ್ರೆ ಹುರಿಯುವ ಅಗತ್ಯವಿಲ್ಲ ಅದು. ತೆಂಗಿನಕಾಯಿ ತುರಿ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಬೇಕು. ನಂತರ ಇದಕ್ಕೆ 1 ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿದ್ದೇನೆ ನಾನು. ಮತ್ತು 1 ಟೀ ಸ್ಪೂನ್ ಹಿಂಗ್ ಪೌಡರ್. ಇದಕ್ಕೆ ಮುದ್ದೆ ಹಿಂಗ್ ಸಹ ಬೇಕಾದರೆ ಹಾಕ್ಬೋದು. ಮತ್ತು ನಾವು ರಸಮ್ ಅಥವಾ ಸಾಂಬಾರು ಮಾಡುವಾಗ ಪುನಃ ಹಿಂಗ್ ಅಥವಾ ಹುಳಿ ಹಾಕಬೇಕಂತಿಲ್ಲ. ಇದೆಲ್ಲ ಹುರಿದಾಗಿದೆ. ಈಗ ಒಂದೊಂದೇ ಹುಡಿ ಮಾಡ್ತಾ ಬರಬೇಕು. ಈ ಪೌಡರ್ನಿಂದ ಸಾಂಬಾರ್, ರಸಮ್ ಮತ್ತು ಮಸಾಲ ಅವಲಕ್ಕಿ ಸಹ ಮಾಡ್ಬೋದು ಇದರಲ್ಲಿ. ಈಗ ಎಲ್ಲ ಪೌಡರ್ ಆಗಿದೆ. ಇದೊಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ 2 ತಿಂಗಳ ತನಕ ಹಾಳಾಗೋದಿಲ್ಲ. 400 ಗ್ರಾಮ್ಸ್ ಆಗುವಷ್ಟು ಪೌಡರ್ ಆಗಿದೆ ಇದು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.